ಹಾಯ್ ಸ್ನೇಹಿತರೆ, ಸಕ್ಕರೆ ಡಬ್ಬಕ್ಕೆ ಇರುವೆ ಮುತ್ತಿದರೆ ಒಂದು ಚೂರು ಕರ್ಪೂರವನ್ನು ಕಾಗದದಲ್ಲಿ ಪೊಟ್ಟಣ ಕಟ್ಟಿ ಡಬ್ಬದಲ್ಲಿ ಸ್ವಲ್ಪ ಹೊತ್ತು ಹಾಕಿಡಿ. ಇರುವೆಗಳು ಓಡಿ ಹೋಗುತ್ತದೆ. ಬಳಿಕ ಡಬ್ಬವನ್ನು ಬಿಸಿ ಮಾಡಿ ಮುಚ್ಚಿಡಿ. ಇರುವೆಗಳು ಹತ್ತಿರ ಸುಳಿಯುವುದಿಲ್ಲ. ಸಣ್ಣ ಇರುವೆ ಮನೆಯಲ್ಲಿ ತುಂಬಾ ಇದ್ದರೆ ಸೀಮೆ ಎಣ್ಣೆ ಹಾಕಿದರೆ ಹೋಗುತ್ತದೆ. ಸಿಹಿ ತಿಂಡಿಗಳಿಗೆ ಇರುವೆ ಬಾರದಿರಲು ತಟ್ಟೆಯಲ್ಲಿ ನೀರು ಹಾಕಿ ಇಟ್ಟರೆ ಇರುವೆ ಬರುವುದಿಲ್ಲ. ಅಥವಾ ಪದಾರ್ಥದ ಸುತ್ತಲೂ ಸೀಮೆ ಎಣ್ಣೆ ಪಟ್ಟಿ ಬಳಿದರೂ ಸಾಕು. ಬಿಸಿಲಿಗೆ ಮನೆಯಲ್ಲಿ ಎಲ್ಲೆಲ್ಲೂ ಇರುವೆ ಇರುತ್ತದೆ. ಆದ್ದರಿಂದ ಮನೆಯನ್ನು ನೀರಿನ ಜೊತೆ ಸ್ವಲ್ಪ ಸೀಮೆ ಎಣ್ಣೆ ಅಥವಾ ಫಿನೈಲ್ ಹಾಕಿ ಸಾರಿದರೆ ಇರುವೆ ಬರುವುದಿಲ್ಲ ಮತ್ತು ಯಾವ ತರಹದ ಹುಳುಗಳು ಇರುವುದಕ್ಕೂ ಅವಕಾಶ ಇರುವುದಿಲ್ಲ. ಕ್ಯಾಸ್ಟಿಕ್ ಪೊಟ್ಯಾಷಿಯನ್ನು ಇಲಿ ಬಿಲದ ಬಳಿ ಹಾಕಿದರೆ ಇಲಿಗಳು ಸುಳಿಯುವುದಿಲ್ಲ. ತೆಂಗಿನಕಾಯಿಯ ಚೂರನ್ನು ಬೆಂಕಿನಲ್ಲಿ ಬಾಡಿಸಿ ಇಲಿ ಬೋನಿನಲ್ಲಿ ಇಟ್ಟರೆ ಇಲಿ ಇನ್ನೂ ಬೇಗ ಬೋನಿನಲ್ಲಿ ಬೀಳುತ್ತದೆ. ಜಿಗಣೆ ಹತ್ತಿಕೊಂಡಾಗ ಅದರ ಕಡಿತದಿಂದ ಬೇಗ ಪಾರಾಗಲು ಆ ಜಾಗದಲ್ಲಿ ಅರಶಿನ ಹಚ್ಚಿ. ಪೆಟ್ಟಿಗೆ ಅಥವಾ ಬೀರುವಿನಲ್ಲಿ ಜಿರಳೆ ಇದ್ದರೆ ಸ್ವಲ್ಪ ಲವಂಗ ತಂದು ಇಡಿ. ಜಿರಳೆ ಬರುವುದಿಲ್ಲ. ಜಿರಳೆ ಹಾವಳಿ ತಡೆಯಲು ಮೈದಾ ಹಿಟ್ಟು, ಸಕ್ಕರೆ, ಬೋರಿಕ್ ಪೌಡರ್ ಇವುಗಳನ್ನು ಕಲಸಿ ಗುಳಿಗೆಗಳನ್ನಾಗಿ ಮಾಡಿ ಅವುಗಳು ಓಡಾಡುವ ಸ್ಥಳಗಳಲ್ಲಿ ರಾತ್ರಿ ಇಟ್ಟರೆ ಬೆಳಗಾಗುವ ಹೊತ್ತಿಗೆ ಸತ್ತಿರುತ್ತದೆ. ತಲೆದಿಂಬು ಹಾಸಿಗೆಗಳಲ್ಲಿ ಹತ್ತಿಯನ್ನು ತುಂಬುವಾಗ ಕರ್ಪೂರದ ಪುಡಿಯನ್ನು ಹಾಕಿ ತುಂಬಬೇಕು. ಇದರಿಂದ ತಿಗಣೆಗಳು ಸೇರುವುದಿಲ್ಲ. ಮಳೆ ಹುಳಗಳು, ಪತಂಗದ ಹುಳಗಳು ಬಂದಿರುವಾಗ ದೀಪಗಳನ್ನು ಆರಿಸಬೇಕಾಗಿಲ್ಲ. ಈರುಳ್ಳಿಯನ್ನು ಹಚ್ಚಿ ಒಂದು ತಟ್ಟೆಯಲ್ಲಿಟ್ಟರೆ ಬಹುಬೇಗ ಹುಳಗಳೆಲ್ಲ ಹೊರಟು ಹೋಗುತ್ತದೆ. ರಾತ್ರಿ ಸೊಳ್ಳೆಗಳ ಕಾಟ ತಡೆಯಲು ಮಲಗುವಾಗ ಡೆಟಾಲ್ ಅನ್ನು ಬೆರಳಿನಿಂದ ಕಿವಿಯ ಹತ್ತಿರ, ಕುತ್ತಿಗೆಗೆ, ಕೈಕಾಲುಗಳಿಗೆ ವಾಸನೆ ಬರುವಷ್ಟು ಹಚ್ಚಿಕೊಳ್ಳಿ. ಸೊಳ್ಳೆಗಳನ್ನು ಓಡಿಸಲು ಸಂಜೆ ಒಣಗಿದ ಬೇವಿನೆಲೆ ಹೊಗೆ ಹಾಕಿ. ಸೊಳ್ಳೆ ಕಾಟ ಜಾಸ್ತಿ ಇದ್ದರೆ ಫಲ್ಬರಿನ್ ದ್ರಾವಣವನ್ನು ತೆಗೆದುಕೊಂಡು ಸ್ವಲ್ಪ ಹಾಲಿನೊಂದಿಗೆ ಬೆರೆಸಿ ಸೊಳ್ಳೆಗಾಗಲಿ ನೊಣೆಗಾಗಲಿ ಇರುವ ಸ್ಥಳಕ್ಕೆ ಹಾಕಿರಿ. ಆಗ ಸೊಳ್ಳೆಗಳು ಆ ದ್ರಾವಣದಿಂದ ಆಕರ್ಷಿತವಾಗುವು ಮತ್ತು ಸೊಳ್ಳೆಗಳು ಅದರ ವಾಸನೆಯಿಂದ ಸಾಯುತ್ತದೆ. ಮನೆಯಲ್ಲಿ ಹಳ್ಳಿಗಳು ತುಂಬಾ ಹೆಚ್ಚಿದ್ದರೆ ಅವುಗಳ ಮೇಲೆ ಫ್ಲಿಟ್ ಸಿಂಪಡಿಸಿರಿ. ದುರ್ನಾತದಿಂದಾಗಿ ಪರಸ್ಪರ ಹೋರಾಡಿ ಅವು ಓಡಿ ಹೋಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.